ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆಯಾ ಅಂತ, ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆಯಾ, ನಕಲಿ ವರ್ಕ್ ರಿಪೋರ್ಟ್ 3,48,00,000 ಗುಳುಂ ಸ್ವಾಹ ಆದಂತಿದೆ. ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಒಂದೊಂದೇ ಪ್ರಕರಣಗಳು ಗೊತ್ತಾಗ್ತಾ ಇದಾವೆ. ನಕಲಿ ವರ್ಕ್ ರಿಪೋರ್ಟ್ 3,48,00,000 ಅಕ್ರಮ ಆಗಿದೆ ಅನ್ನುವಂತ ಆರೋಪ. ರಾಯಚೂರು ಪಿಡಬ್ಲ್ಯೂಡಿ ಇಲಾಖೆ ಡಬಲ್ ಇ ವೆಂಕಟೇಶ್ ವಿರುದ್ಧ ಆರೋಪವನ್ನ ಮಾಡಲಾಗಿದೆ. ನಕಲಿ ವರ್ಕ್ ಡನ್ ಬಳಸಿ ಕೋಟ್ಯಾಂತರ ರೂಪಾಯಿ ಲೂಟಿಯನ್ನ ಮಾಡಿದ್ದಾರೆ ಅಂತ ಡಬಲ್ ಇ ಮೇಲೆ ಪ್ರತಿಕ್ರಿಯೆ ನೀಡಲಿಕ್ಕೆ ಡಬಲ್ ಇ ವೆಂಕಟೇಶ್ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಕಚೇರಿಗೆ ತೆರಳಿ ಪ್ರಶ್ನಿಸಿದ್ರು ಕೂಡ ನೋ ರಿಯಾಕ್ಷನ್. ತಪ್ಪು ಮಾಡಿಲ್ಲ ಅಂದ್ರೆ ನಾನೇನು ಮಾಡಿಲ್ಲ ರೀ ಅಂದಿರೋರು, ಧೈರ್ಯವಾಗಿ ಮಾತನಾಡಿರೋರು. ಆದ್ರೆ ಆ ಒಂದು ಅಕ್ರಮದ ಬಗ್ಗೆ ಕೇಳಿದ್ರೆ ರಿಯಾಕ್ಷನ್ ಕೊಡ್ತಾ ಇಲ್ಲ ಅಂದ್ರೆ ನೀವೇ ಅಂದಾಜು ಮಾಡ್ಕೊಳ್ಬೇಕು ಯಾವ ಕಾರಣಕ್ಕೋಸ್ಕರ ಸಾಹೇಬರು ರಿಯಾಕ್ಷನ್ ಕೊಡ್ತಾ ಇಲ್ಲ ಅಂತ. ಅಮ್ಮಾಪುರ ಕಂಪನಿಗೆ ಟೆಂಡರ್ ನೀಡಲಾಗಿತ್ತು, ಆದರೆ ಭೀಮಶಂಕರ್ ಹೆಸರಿಗೆ ನಕಲಿ ವರ್ಕ್ ಡನ್ ಸೃಷ್ಟಿ ಮಾಡಿ ಏನು ಕೆಲಸ ಮಾಡದೆ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಮಾಡಲಾಗಿದೆಯಂತೆ. 3,48,00,000 ರೂಪಾಯಿ. ಅದು ಮಸ್ಕಿ ಪಟ್ಟಣದಲ್ಲಿ 2 ಕಿಲೋಮೀಟರ್ ರಸ್ತೆ, ಲಿಂಗಸಗೂರು ಟು ಮುದಗಲ್ ಕ್ರಾಸ್ 30 ಕಿಲೋಮೀಟರ್ ರಸ್ತೆ, 2 ರಸ್ತೆಯ ನಕಲಿ ವರ್ಕ್ ರಿಪೋರ್ಟ್ ಸೃಷ್ಟಿಸಿ ವಂಚನೆ ಮಾಡಲಾಗಿರುವಂತ ಆರೋಪ. ಯಾಕೆಂದ್ರೆ ಅದು ಅನುದಾನ ಎಲ್ಲ ಬಂದಿದೆ, ದುಡ್ಡೆಲ್ಲ ರಿಲೀಸ್ ಆಗೋಗಿದೆ, ಆದ್ರೆ ರೋಡೇ ಇಲ್ವಲ್ಲ. ಈ ಬಗ್ಗೆ ಸ್ಪಷ್ಟನೆ ಕೇಳಿದ್ರೆ ವೆಂಕಟೇಶ್ ಸ್ಪಷ್ಟನೆ ಕೊಡ್ತಾ ಇಲ್ಲ. ಮಸ್ಕಿವರೆಗೂ 150A ನ್ಯಾಷನಲ್ ಹೈವೇ ಹಾದು ಹೋಗಿದೆ, ಕೆಲಸ ನಡೀತಾ ಇದೆ. ಆಲ್ರೆಡಿ 2025-26ರಲ್ಲಿ ಕಾಮಗಾರಿಕೆ ಟೆಂಡರ್ ಆಗಿರೋಂಥದ್ದು. ಅಮ್ಮಾಪುರ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅವರಿಗೆ 200 ಕೋಟಿ ವೆಚ್ಚದಲ್ಲಿ ಆಗಿರುವಂಥ ಕೆಲಸ ಇದು. 3,48,00,000 2 ಕೆಲಸಗಳನ್ನ ಕೊಡ್ತಾರೆ. ಅದೇ ಟೆಂಡರಲ್ಲಿ ಫೇಕ್ ವರ್ಕ್ ಡನ್ ಸೃಷ್ಟಿ ಮಾಡಿ, ಅದೇ ಟೆಂಡರಲ್ಲಿ ಯಾರು ಕೇಳಲ್ಲ, ಯಾರಿಗೂ ಗೊತ್ತಿರಲ್ಲ ಅಂದ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ಯಾರಂತಂದರೆ ವಿಜು ಪಾಟೀಲ್ ಅಂದ್ಬಿಟ್ಟು ಡಬ್ಲ್ಯೂ ಅವರು. ಅವರಿಗೆ ನಾವು ಫೋನ್ ಮಾಡಿ ಕರೆ ಮಾಡಿ ಕೇಳಿದರೆ, ಸರ್ ನಮಗೆ ಈ ಕೆಲಸ ಮಾಡಿರೋಂಥದ್ದು ಸತ್ಯ, ಇದು ಸುಳ್ಳಿದೆ, ಸಂಪೂರ್ಣ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವರು ಕೆಲಸ ಸೃಷ್ಟಿ ಮಾಡಿದ್ದಾರೆ. 3,48,00,000 ವರ್ಕ್ ನಾನು ಕಾಮಗಾರಿ ಮಾಡಿದ್ದೀನಿ ಅಂದ್ಬಿಟ್ಟು ವರ್ಕ್ ಡನ್ ತೋರಿಸಿದ್ರೆ ಕೆಲಸ ಆಗಿದೆ ಅಂದ್ಬಿಟ್ಟು ಅವ್ರು ಪೇಮೆಂಟ್ ಮಾಡಿಬಿಡ್ತಾರೆ ಸರ್ಕಾರಕ್ಕೆ. ಅಂದರೆ ಯಾರೂ ಮಾಡಿಲ್ಲ, ಸ್ಪಾಟ್ ವಿಸಿಟಿಂಗ್ ಮಾಡಿಲ್ಲ. ಡಬಲ್ ಇ ವೆಂಕಟೇಶ್ ಗಲವರ ಮೇಲೆ ಮಾನ್ಯ ರಾಜ್ಯಪಾಲರಿಗೂ ಹಾಗೂ ಮಾನ್ಯ PW ಇಲಾಖೆ ಸತೀಶ್ ಜಾರಕಿಹೊಳಿ ಸಾಹೇಬರಿಗೂ ಈಗಾಗಲೇ ದೂರು ನೀಡಿದ್ದೀವಿ ಕಳೆದ ತಿಂಗಳು. ಈಗ ಮತ್ತೆ ಇನ್ನೊಂದು ಪ್ರಕರಣ ಏನಂತಂದರೆ, ರಾಷ್ಟ್ರೀಯ ಹೆದ್ದಾರಿ 150A ಕಾಮಗಾರಿ ಬೇರೆ ಯಾರೋ ಒಬ್ಬ ಭೀಮಶಂಕರ್ ಡೋಣಾಳೆ ಎಂಬವರಿಗೆ ನಕಲಿ ದಾಖಲೆ ಸೃಷ್ಟಿಸಿ ಸುಮಾರು 3,48,00,000 ರೂಪಾಯಿದು ವರ್ಕ್ ಡನ್ ಸರ್ಟಿಫಿಕೇಟನ್ನು ತಗೊಂಡು ಈಗಾಗಲೇ ಸರ್ಕಾರಕ್ಕೆ ವಂಚನೆ ಮಾಡಿರೋದು. ಕೆಲಸ ಏನು ಮಾಡಿಲ್ಲ ಅವರು, ಅದರಲ್ಲಿ ಏನು ಕೆಲಸನೇ ಮಾಡಿಲ್ಲ. ಈಗಾಗಲೇ ಬಿಲ್ ಏನು ತಗೊಂಡಿದ್ದಾರೆ. ವರ್ಕ್ ಡನ್ ಸಂಪೂರ್ಣ ನಕಲಿ ಆಗಿದೆ. ತಪ್ಪು ಕಂಡು ಬಂದಲ್ಲಿ ಅವ್ರನ್ನ ಕೆಲಸದಿಂದ ವಜಾಗೊಳಿಸಬೇಕು ಮತ್ತು ಹಣ ಪಡೆದಂಥ ಹಣವನ್ನು ಸರ್ಕಾರಕ್ಕೆ ಮರಳಿ ವಾಪಸ್ ಪಡಿಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ಕೆಲಸ ಮಾಡಿದ್ರೆ ಅಲ್ವಾ ಅಲ್ಲಿ ವರ್ಕ್ ಡನ್ ಅಂತ ಮಾಡ್ಲಿಕ್ಕಾಗೋದು, ಆದ್ರೆ ಅಲ್ಲಿ ಕೆಲಸನೇ ಮಾಡ್ದಲೆ 3,48,00,000 ಭ್ರಷ್ಟಾಚಾರ ಆಗಿದೆ ಅಂತ. ಇದು ಸತೀಶ್ ಜಾರಕಿಹೊಳಿ ರಾಜ್ಯಪಾಲರಿಗೆ ದೂರು ಕೊಟ್ರೆ ಮಾತ್ರನಾ? ಇವ್ರ ಮೇಲೆ ಅಧಿಕಾರಿಗಳು ಯಾರು ಇಲ್ವಾ? ಯಾರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ವಾ? ಎಷ್ಟು ದಿನ ಆಗಿದೆ ಇಲ್ಲಿ ವರ್ಕ್ ಡನ್ ಅಂತ ಮಾಡಿಸ್ಕೊಂಡು ದುಡ್ಡನ್ನ ಲಪ್ಟಾಯಿಸಿರೋದು? ಪೃಥ್ವಿ, ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮುದಗಲ್ಲು ಮತ್ತೆ ಮಸ್ಕಿ ತಾಲೂಕು 2 ಪಟ್ಟಣದಲ್ಲಿ ಆಗಿರತಕ್ಕಂತಹ ಒಂದು ಬಹುದೊಡ್ಡ ಭ್ರಷ್ಟಾಚಾರದ ಪ್ರಕರಣ ಇದು. PW ಇಲಾಖೆಗೆ ಸಂಬಂಧಿಸಿದಂತ ಈ ಪ್ರಕರಣದಲ್ಲಿ ಅಮ್ಮಾಪುರ ಕಂಪನಿಗೆ ಇದು ಟೆಂಡರ್ ಆಗಿರ್ತದೆ. ಆದ್ರೆ ಭೀಮಾಶಂಕರ್ ದೋರ್ನಳ್ಳಿ ಎನ್ನುವಂತವರು ನಕಲಿ ವರ್ಗನ್ನ ಸೃಷ್ಟಿ ಮಾಡಿ ಈ ಒಂದು ಕಾಮಗಾರಿಯಲ್ಲಿ 3 ಕೋಟಿಗೂ ಅಧಿಕ ಹಣವನ್ನ ಭ್ರಷ್ಟಾಚಾರ ಮಾಡಿದ್ರು ಅನ್ನುವಂತ ಆರೋಪ ಇದೀಗ ಕೇಳಿ ಬಂದಿರತಕ್ಕಂಥದ್ದು. ಪೃಥ್ವಿ, ಈಗ ಕಳೆದ 8-9 ತಿಂಗಳ ಹಿಂದೆ ಈ ರೀತಿಯಾದಂತಹ ಒಂದು ವರ್ಗನ್ನ ಸೃಷ್ಟಿ ಮಾಡಿಕೊಂಡು ಇವರು ಹಣವನ್ನ ಲೂಟಿ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನ ಸದ್ಯಕ್ಕೆ ಮಾಡ್ತಾ ಇರೋದು. ಇದರಲ್ಲಿ ಬಹುಮುಖ್ಯವಾಗಿ ಕೇಳಿ ಬರ್ತಿರ್ತಕ್ಕಂಥ ಒಂದು ಆರೋಪ ಏನಪ್ಪಾ ಅಂತ ಹೇಳಿದ್ರೆ, ಡಬಲ್ ಏನಿದ್ದಾರೆ ವೆಂಕಟೇಶ್ ಗಲಗ್ ಅಂತ ಹೇಳ್ಬಿಟ್ಟು ಅವರು ಇದರಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ. ಹಾಗಾಗಿ ಆ ಹಣವನ್ನ ಲೂಟಿ ಮಾಡೋದಕ್ಕೆ ಈ ವ್ಯಕ್ತಿ ಅವರಿಗೆ ಸಾಧ್ಯ ಆಗಿದೆ ಅನ್ನುವಂತಹ ಒಂದು ಆರೋಪ ಕೇಳಿ ಬಂದಿರ್ತಕ್ಕಂಥ ಸಂಬಂಧಪಟ್ಟಂತೆ ಈಗಾಗಲೇ ಹಾಗೆ ಸಂಪರ್ಕದಲ್ಲಿ ನಮ್ಮ ಜೊತೆ ಸ್ವತಃ ವೆಂಕಟೇಶ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಮೇಲೆ ಆರೋಪ ಕೇಳಿ ಬರ್ತಾ ಇದೆ 3,48,00,000 ಭ್ರಷ್ಟಾಚಾರ ಮಾಡಲಾಗಿದೆ, ವರ್ಕ್ ಡನ್ ಅಂತ ಮಾಡಿದೀರಾ, ಅಲ್ಲಿ ಕೆಲಸ ಆಗಿಲ್ಲ? ಅಲ್ಲ, ಒಂದ್ ನಿಮಿಷ ನಾನು ಹೇಳ್ತೀನಿ ಅದಕ್ಕೆ ಕ್ಲಾರಿಫಿಕೇಶನ್. ವರ್ಕ್ ಡನ್ ಈಗ ಕಾಂಟ್ರಾಕ್ಟ್ರು ಟೆಂಡರ್ ತಗೋಬೇಕಾಯ್ತಂದ್ರೆ ವರ್ಕ್ ಡನ್ ಬೇರೆ ಕಡೆಯಿಂದ ಬೇರೆ ಡಿಪಾರ್ಟ್ಮೆಂಟ್ ತರ್ತಾರೆ. ನಾವು ಈಜಿಪ್ಟ್
ಕನ್ಫರ್ಮ್ಡ್ ಅಂತ ನಾವು ಕೇಳ್ತೀವಿ ಅವರಿಗೆ, ಹ್ಮ್ ಹೌದಾ? ಹ್ಮ್ ಅವರು ಕನ್ಫರ್ಮ್ಡ್ ಅಂತ ಹೇಳಿದ ನಂತರ ನಾವು ಟೆಂಡರ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ. ಓಕೆ ಓಕೆನಾ? ಹ್ಮ್ ಟೆಂಡರ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ ನಂತರ ಹ್ಮ್ ಈಗ ಏನಪ್ಪಾ ಅಂತಂದ್ರೆ ಅದು ಈ ಕನ್ಫರ್ಮ್ಡ್ ಆಗಿಲ್ಲ, ನಾಟ್ ಕನ್ಫರ್ಮ್ಡ್ ಅಂತ ಬಂದ ನಂತರ ನಾವು ಏನ್ ಮಾಡ್ತೀವಿ, ಕಾಂಟ್ರಾಕ್ಟರ್ ಮೇಲೆ ಆಕ್ಷನ್ ತಗೊಂತೀವಿ, ಹ್ಮ್ ಟೆಂಡರ್ ಕ್ಯಾನ್ಸಲ್ ಮಾಡಿಬಿಟ್ಟು. ಹ್ಮ್ ಅದನ್ನ ನಾವು ಯಾಕಂದ್ರೆ 2-3 ದಿವಸ ನಾನು ಇದರಲ್ಲಿ ಇರ್ಲಿಲ್ಲ, ಬೇರೆ ಬೇರೆ ಚಾನಲ್ ಅಲ್ಲೂ ಬಂತು. Okay. ಇದು ಕ್ಲಾರಿಫಿಕೇಶನ್ ನಾನೇ ಕೊಡ್ಬೇಕಂತ ಮಾಡಿದ್ದೆ ಹ್ಮ್ ಇದನ್ನ ಕರೆದು. ಹ್ಮ್ ಬಟ್ ಅದು ಭ್ರಷ್ಟಾಚಾರ ಅಂತ ಹೆಂಗ ಇದು ಮಾಡ್ತೀರಾ? ಹ್ಮ್ ಈಗ ಆರ್ಥಿಕ ನಷ್ಟ ಏನಾದ್ರು ಆಗಿತ್ತಾ? ಹಾ ಆ? ಈಗ ಏನಂದ್ರೆ ಅವನು ವರ್ಕ್ ಡನ್, ಫೇಕ್ ವರ್ಕ್ ಡನ್ ತಂದು ನಮ್ಮ ಹತ್ರ ಸುಳ್ಳು ಹೇಳಿ ಇದು ಮಾಡಿದಾನೆ. ಅವನ ಮೇಲೆ ಇಮಿಡಿಯೇಟ್ ಆಕ್ಷನ್ ತಗೊಂತೀವಿ. ನಮ್ಮ ಪ್ರತಿನಿಧಿ ವಿಶ್ವನಾಥ್ ಅವರಿದ್ದಾರಾ? ವಿಶ್ವನಾಥ್ ಅವರೇ, ವೆಂಕಟೇಶ್ ಅವರ ಹೇಳಿಕೆ ಕೇಳಿಸ್ತಾ ಇದೆ ಅನ್ಕೊಂತೀನಿ. ಕೇಳಿಸ್ತಾ ಇದೆ. ಆ, ಈಗ ಭೀಮಾಶಂಕರ್ ದೋರ್ನಳ್ಳಿ ಎನ್ನುವಂತಹ ವ್ಯಕ್ತಿ ನಕಲಿ ವರ್ಗನ್ನ ತಂದಂತ ಸಂದರ್ಭದಲ್ಲಿ ಇವರು ಗಮನಕ್ಕೆ ಬಂದ್ರು ಕೂಡ ಇದುವರೆಗೂ ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮ ಇಲಾಖೆಯಿಂದಾಗಿರ್ಲಿ ಅಥವಾ ಇವ್ರ ಮೇಲೆ ಆರೋಪ ಬಂದಿದ್ರು ಕೂಡ ಈ ಅವರು ಕೂಡ ಇದುವರೆಗೂ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಪೃಥ್ವಿ. ಹೀಗಾಗಿ ಸಹಜವಾಗಿ ಅಲ್ಲ ವಿಶ್ವನಾಥ್, ವೆಂಕಟೇಶ್ ಅವರೇ ಇದ್ದಾರೆ, ಅವ್ರಿಗೆ ನೀವು ನಾನು ಮಾತಾಡ್ತೀನಿ. ಎಸ್ ಎಸ್ ಈಗ ಏನಂತಂದ್ರೆ ಭೀಮಾಶಂಕರನ್ನವರು ನಕಲಿ ವರ್ಕ್ ಡನ್ ತಂದಿದ್ರೆ ಅಂದ್ರೆ ಯಾವ ಇಲಾಖೆಯಿಂದ ತಂದಿರ್ತಾರೆ ಅದು ಕನ್ಫರ್ಮ್ಡ್ ಅಂತ ನಮ್ಗೆ ಕೊಟ್ಟಿರ್ತಾರೆ. ಅದನ್ನ ನಾವು ಟೆಂಡರ್ ಪ್ರೊಸೆಸ್ ಮಾಡಿರ್ತೀವಿ. ಇವಾಗ ನಾವು ಅಗೇನ್ ಅವರಿಗೆ ಕ್ಲಾರಿಫಿಕೇಶನ್ ಕೇಳ್ಬೇಕಾಗುತ್ತೆ. ಯಾರಾದ್ರೂ ಹೇಳಿದ್ರೆ ಇದು ನಕಲಿ ಅಂತಂದ್ರೆ ಇದಾಗುತ್ತಲ್ಲ, ನಾವು ಅಗೇನ್ ಅದೇ ಡಿಪಾರ್ಟ್ಮೆಂಟ್ ಇದ್ದ ಇದು ನಕಲಿನೋ ಏನು ಅಸಲಿನೋ ಅಂತ ಹೇಳಿ ತಗೊಂಡಾಗ ಮಾತ್ರ ನಮಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಈಗ ಹಂಗಾಗಿ 3,48,00,000 ಏನಾಯ್ತು ಸರ್, ಅದ್ರ ಕತೆ ಏನು? 3,48,00,000 ಅದು ಇದು ಕಾಮಗಾರಿ ಅಲ್ಲ. ಅದು ಏನಂತಂದ್ರೆ ಇವನು ನಕಲಿ ವರ್ಕ್ ಡನ್ ತಗೊಂಡು ಅಷ್ಟು ಮೊತ್ತದ ಕಾಮಗಾರಿಯನ್ನು ತನ್ನ ಕಾಂಟ್ರಾಕ್ಟ್ ತಗೊಂಡಿದ್ದಾನೆ. ಅದು ಅಸಲಿನೋ ನಕಲಿನೋ ಅಂತ ಕಂಡು ಹಿಡಿದ್ಬಿಟ್ಟು ಅವನ ಮೇಲೆ ಕ್ಲಿಯರ್ ಆಗಿ ಆಕ್ಷನ್ ಮಾಡ್ತೀವಿ ನಾವು. ಅಲ್ಲ, ಅಸಲಿನೋ ನಕಲಿನೋ ಅಂತ ಕಂಡಿಡಿದಕ್ಕೆ ಎಷ್ಟು ದಿನ ಬೇಕಾಗತ್ತೆ ಸರ್? ಸರ್ ಅದು ಏನಾಗಿದೆ, ನೀವು ಅದು ಕಂಪ್ಯೂಟರ್ ರಿಜಿಸ್ಟರ್ ಆಗಿರುತ್ತೆ, ನೀವು ಮೇಲಿನ ಅಧಿಕಾರಿಗಳನ್ನ ಅಥವಾ ಡಿಪಾರ್ಟ್ಮೆಂಟ್ ಗಳಿಗೆ ಒಂದು ಕಾಲ್ ಹಾಕಿದ್ರೆ ಗೊತ್ತಾಗ್ಬಿಡುತ್ತಲ್ವಾ? ಹೌದೌದೌದು. ಕಾಲ್ ಅಂತಂದ್ರೆ ಏನಾಗಿದೆ, ನಾವು ಕನ್ಫರ್ಮ್ ಅವ್ರ ಮೇಲಿನ ಯಾವ ಡಿಪಾರ್ಟ್ಮೆಂಟ್ ಇಂದ ತಂದಿದ್ದಾರೆ ಅದು ನಮಗೆ ಅಸಲಿ ಅಂತೇಳಿ ಕನ್ಫರ್ಮ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ನಕಲಿ ಅಂತ ಗೊತ್ತಾದ್ರೆ ಅದನ್ನ ಏನ್ ಮಾಡ್ತೀವಿ, ಅವನ ಮೇಲೆ ಆಕ್ಷನ್ ತಗೋತೀವಿ. ನಕಲಿ ಅನ್ನಕ್ಕೆ ಏನಾದ್ರೆ ಈಗ ಮೇಲ್ ಕಳಿಸ್ತಾ ಇದೀವಿ, 2-3 ದಿವಸ ಹಾಲಿಡೇ ಇದಾವೆ. ನಾಳೆ ಮಂಡೇ ಅಥವಾ ಟ್ಯೂಸ್ಡೇ ನಾವು ಅವ್ನ್ ಕನ್ಫರ್ಮ್ ಮಾಡಿಬಿಟ್ಟು ಕೇಳ್ತೀವಿ, ಅವನಿಗೆ ಬ್ಲಾಕ್ ಲಿಸ್ಟ್ ಹಾಕ್ತಿವಿ. ಇದನ್ನ ಬಿಟ್ಬಿಟ್ಟು ವೃಥಾ ಆರೋಪ, ಭ್ರಷ್ಟಾಚಾರ ಮಾಡಿದ್ದಾರೆ ಸಚಿವರ ಸಂಬಂಧಿ, ಆರೋಪ ಅಂತಾನೆ ನಾವು ಹೇಳ್ತಾ ಇರೋದು ವೆಂಕಟೇಶ್ ಅವರೇ. ಈ ವೆಂಕಟೇಶ್ ಅವರೇ ದುಡ್ಡು ಹೊಡ್ಕೊಂಡ್ಬಿಟ್ಟಿದಾರಪ್ಪ, 3,48,00,000 ಅಂತ ಹೇಳ್ತಾ ಇಲ್ಲ. ಅಲ್ಲಿ ಒಬ್ರು ಮಾತನಾಡಿದ್ದಾರೆ, ಸಾಮಾಜಿಕ ಕಾರ್ಯಕರ್ತ. ಆರೋಪ ಅನ್ನುವಂಥದ್ದೇ ನಾವು ತೋರಿಸ್ತಾ ಇದೀವಿ. ವೆಂಕಟೇಶ್ ಅವರೇ ದುಡ್ಡು ಹೊಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲೋ ಅಂತ ಹೇಳ್ತಾ ಇಲ್ಲ. ಅಲ್ಲ ಕರೆಕ್ಟ್ ನೀವ್ ಹೇಳ್ತಾ ಇರೋದಲ್ಲ. ನಿಮ್ಗೆ ಏನಂತಂದ್ರೆ ತಪ್ಪು ಮಾಹಿತಿ ಕಲ್ಪನೆಯಿಂದ ಇದಾಗಿರ್ಬೋದು, ಏನಿಲ್ಲ. ನೀವು ಚಾನಲ್ನವ್ರು ಏನಿದ್ರು ಯಾರಾದ್ರೂ ಹೇಳಿಕೆ ತಗೊಂಡ್ಗೇಸಿ ನೀವು ಮಾಡ್ತಾ ಇರೋದು. ಬಟ್ ಅದು ಆ ತರ ಆಗಿಲ್ಲ. ಇದು ನನ್ನ ಸ್ಪಷ್ಟನೆ. ನಾನಾದ್ರೂ ನಾನು ಮಂಡೇ ಅಥವಾ ಟ್ಯೂಸ್ಡೇ ಬಂದ್ಬಿಟ್ಟು ಎಲ್ಲಾ ಹೇಳಿಕೆ ಅಲಾಂಗ್ ವಿತ್ ಡಾಕ್ಯುಮೆಂಟ್ಸ್ ಪ್ರಕಾರ ಕೊಡ್ತಿತ್ತು. ಓಕೆ, ಅದನ್ನ ಮಾಡಿ ಸರ್, ಅದೇ ಬೇಕಾಗಿರೋದು. ಅದಕ್ಕೋಸ್ಕರ ನಿಮ್ ಕರೆ ಮಾಡಿದ್ದು ನಾವು. ಇಲ್ಲ ಅಂದಿದ್ರೆ ವೆಂಕಟೇಶ್ ಅವ್ರು ದುಡ್ಡು ಹೊಡೆದಿದ್ದಾರೆ, 3,48,00,000 ದುಡ್ಡು ಹೊಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ, ರಿಯಾಕ್ಷನ್ ಕೊಡ್ತಿಲ್ಲ, ಅಷ್ಟೇ ಆಗ್ತಾ ಇದ್ವಿ. ನಿಮಗೆ ಯಾಕೆ ಫೋನ್ ಮಾಡ್ತಿದ್ವಿ ಅಲ್ವಾ? ಆರೋಪ ಅದು. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಟ್ಯೂಸ್ಡೇ ಅದಕ್ಕೊಂದು ಕ್ಲಾರಿಟಿ ಕೊಡ್ತೀರಾ ಅಲ್ವಾ? ಕೊಡ್ತೀನಿ. ಓಕೆ ವಿತ್ ಡಾಕ್ಯುಮೆಂಟ್ ಮಾತಾಡ್ತೀವಿ ಅಂತ ಹೇಳಿದಿರಾ? ಡಾಕ್ಯುಮೆಂಟ್ ವಿತ್ ಅಲಾಂಗ್ ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ. ಓಕೆ, ಹಾಗೆ ಅವ್ರ ಮೇಲೆ ಯಾವ ರೀತಿಯ ಕ್ರಮ ಕೈಗೊಳ್ತೀರಾ ಅನ್ನುವಂಥದ್ನು ಅವತ್ತೇ ಹೇಳ್ಬಿಡಿ. ಓಕೆ, ಯಾಕೆಂದ್ರೆ ಇಲ್ಲಾಂದ್ರೆ ನಿಮ್ಮ ಹೆಸರಿಗೆ ಮಸಿ ಬಳ್ದಂಗ ಆಗುತ್ತೆ. ಇಲ್ಲ ಕರೆಕ್ಟ್ ಸರ್. ನಾನು ಅದನ್ನ ನೋಡ್ತಾ ಇದ್ದೆ, ಬೇರೆ ಚಾನಲ್ ಅಲ್ಲೂ ನ್ಯೂಸ್ ಆಯ್ತು. ಎಲ್ಲಾದ್ರೂ ಬರ್ಲಿ ಸರ್, ಒಂದು ಕ್ಲಾರಿಟಿ ಕೊಟ್ಬಿಡಿ ಸರ್. ಅಷ್ಟೇ ಬೇಕಾಗಿರೋದು. ಯಾಕೆಂದ್ರೆ ಜನಸಾಮಾನ್ಯರ ದುಡ್ಡಲ್ವಾ, ಯಾವ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಆಗ್ಬಾರ್ದಲ್ಲಿ. ಆಗ್ಬಾರ್ದು ಖಂಡಿತ ಆಗ್ಬಾರ್ದು ಸರ್. ಓಕೆ ಥ್ಯಾಂಕ್ ಯು ವೆಂಕಟೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ವಿಶ್ವನಾಥ್, ಈ ಸುದ್ದಿ ಫಾಲೋ ಅಪ್ ಮಾಡಿ, ಅವ್ರು ಕ್ಲಾರಿಟಿ ಕೊಡ್ತಾರಂತೆ. ಏನು ಕ್ಲಾರಿಟಿ ಕೊಡ್ತಾರೆ, ನಿಮ್ಗೆ ಏನು ಡೌಟ್ಸ್ ಇದೆ, ಅವ್ರು ಸುದ್ದಿಗೋಷ್ಠಿಯನ್ನು ಮಾಡಿ ಕೇಳುವಂಥ ಸಂದರ್ಭದಲ್ಲೇ ಪ್ರಶ್ನೆಯನ್ನು ಮಾಡಿ. ಧನ್ಯವಾದ. ನ್ಯೂಸ್ 18 ಜೊತೆ ನಮ್ಮ ಪ್ರತಿನಿಧಿನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು ಆ ಅಧಿಕಾರಿಗೆ. ಅವ್ರು ಹೇಳಿದ್ದಾರೆ ಆರೋಪ ಇದು, ಬಟ್ ಅದೆಲ್ಲದಕ್ಕೂ ಕೂಡ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಆ ಉತ್ತರ ಕೊಡೋವರೆಗೂ ನಾವು ಕೂಡ ವೆಯ್ಟ್ ಮಾಡ್ತೀವಿ. ಸದ್ಯಕ್ಕೆ ಅದಕ್ಕೆ ತೋರಿಸ್ತಾ ಇದ್ದು ಆರೋಪ ಅಂತ. ಡಬಲಿ ವೆಂಕಟೇಶ್ ಅವರೇ